ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬನ್ನಿ ಇವತ್ತಿನ ವಸುದೇವ ಕುಟುಂಬ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬಾರ್ಣ. ಇಲ್ಲಿ ರಂಜನ್ ಮೇಘ ಕೈನ ಹಿಡಿದು ಎಳಿತಾ ಇರ್ತಾನೆ. ಅಷ್ಟರಲ್ಲಿಗೆ ನಿತಿನ್ ಬರ್ತಾನೆ. ನಿತಿನ್ ಬಂದು ಇಲ್ಲಿ ರಂಜನ್ಗೆ ಹೊಡಿತಾ ಇರುವಾಗ ಅವನ ಜೊತೆಗಿರೋ ರೌಡಿಗಳು, ಯಾರೋ ನೀನು ನನ್ನ ಬಾಸ್ ಮಗನಿಗೆ ಹೊಡಿತೀಯಾ ಅಂತ ಕೇಳಿದಾಗ, ನೋಡಿದ್ಯಾ ನನಗೆ ಏನಾದರೂ ಮಾಡಿದ್ರೆ ನಮ್ಮ ಜನ ಹೇಗೆ ಬರ್ತಾರೆ ಅಂತ ಹೇಳ್ತಾರೆ. ನಿತಿನ್, ಹೌದಾ ಸರಿ ಮೇಘ, ನಿನಗೆ ಪ್ರಾಬ್ಲಮ್ ಆಗ್ತಾ ಇರೋದಲ್ವಾ, ನೀನೇ ಅವರಿಗೆ ಸರಿಯಾಗಿ ತಕ್ಕ ಶಾಸ್ತ್ರಿ ಮಾಡು ಅಂತ ಮೇಘನ ಎತ್ಕೊಂಡು ಫೈಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಮೇಘಗೆ ಆಲ್ರೆಡಿ ನಿತಿನ್ ಮೇಲೆ ಲವ್ ಆಗಿರುತ್ತೆ. ಈಗ ಇನ್ನೂ ಜಾಸ್ತಿನೇ ಲವ್ ಆಗ್ಬಿಡತ್ತೆ ಅಂತಲೇ ಹೇಳ್ಬೋದು. ಮನೆಯವರೆಲ್ಲರೂ ತುಂಬಾನೇ ಎಂಜಾಯ್ ಮಾಡಿಕೊಂಡು ಡ್ರಾಮಾನ ನೋಡ್ತಾರೆ. ಅದೆಲ್ಲ ಮುಗಿದ್ಮೇಲೆ ಇಲ್ಲಿ ಮೇಘ ಅವ್ರ ಅಮ್ಮನ್ನ ಹಗ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಯಾಕಮ್ಮ, ಯಾಕೆ ಈ ಥರ ಅಳ್ತಾ ಇದೆಯಾ ಅಂತ ಕೇಳಿದಾಗ ಅಲ್ಲಿ ಹಿಡಿದಿರೋ ಎಲ್ಲ ವಿಷಯನೂ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಮನೆಯವರಿಗೆಲ್ಲ ತುಂಬಾನೇ ಸಿಟ್ಟು ಬರುತ್ತೆ. ಆಮೇಲೆ ಇಲ್ಲಿ ಗೀತಾ ನಿತಿನ್ನ ನೋಡಿಕೊಂಡು ಡೌಟ್ ಆಗಿ, ಹೌದು ನಿನಗೆ ಗೊತ್ತಾಯಿತು ಅಂತ ಕೇಳ್ತಾಳೆ. ಆಗ ನಾನು ಆ್ಯಕ್ಚುಲಿ ಆಫೀಸ್ನ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಆಗ ಅಲ್ಲಿ ಯಾರೂ ಇರಲಿಲ್ಲಲ್ಲ, ಮನೆಯವರು ಹೇಳಿದರು ಅಜ್ಜಿ ತಾತ ಅವರು ಎಲ್ಲರೂ ಇಲ್ಲಿ ಡ್ರಾಮಾ ನೋಡೋಕೆ ಹೋಗಿದ್ದಾರೆ ಅಂತ. ಆಗ ಅಲ್ಲಿ ಬರುವಾಗ ನನಗೆ ಕಾಣಿಸ್ತು ರಂಜನ್ ಮೇಘಾಗೆ ಹಿಂಸೆ ಮಾಡ್ತಾ ಇದ್ದ. ಸೊ ಅವನಿಗೆ ಸರಿಯಾಗಿ ತಕ್ಕ ಶಾಸ್ತ್ರಿ ಮಾಡಿದ್ದೀನಿ, ನೀವು ಹೆದರಬೇಡಿ ಅಂತ ಹೇಳ್ತಾರೆ. ಆಗ ಗೀತಾ ನೋಡಿ, ಆ ರಂಜನ್ಗೆ ಇಷ್ಟೊಂದು ಜನ ಇದ್ದಾರೆ, ಮೇಘನ್ ಮೇಲೆ ಕಣ್ಣು ಹಾಕ್ತಾ ಇದ್ದಾನೆ, ಅವನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ. ಆಗ ನಿತಿನ್, ನೀವೇನು ಭಯ ಪಡಬೇಡಿ, ಅವನಿಗೆ ಸರಿಯಾಗಿ ಪಾಠ ಕಲಿಸಿದ್ದೀನಿ ಅಂತ ಹೇಳ್ತೀನಿ. ನಿತಿನ್ ಹೋದ್ಮೇಲೆ ಮತ್ತೆ ಮೇಘ ಮೇಲೆ ಗೀತಾ ಡೌಟ್ಫುಲ್ ಆಗಿ ಕ್ವಶನ್ ಕೇಳ್ತಾ ಇರ್ತಾರೆ. ಯಾವಾಗಲೂ ಹೇಗೆ ನಿತಿನ್ಗೆ ನೀನು ಕಷ್ಟದಲ್ಲಿರೋದು ಗೊತ್ತಾಗ್ಬಿಡುತ್ತೆ, ಅವನೇ ಬಂದು ಸೇವ್ ಮಾಡ್ತಾನೆ, ಇಲ್ಲೇನು ತಪ್ಪು ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಕೇಳಿದಾಗ ಇಲ್ಲಿ ಮೇಘ ಹೇಳ್ತಾ ಇರ್ತಾರೆ, ಅಕ್ಕ ಪ್ಲೀಸ್ ನನ್ನ ಮೇಲೆ ಈ ಥರ ಡೌಟ್ ಪಡಬೇಡ, ನಾನು ಅವನಿಗೆ ಏನು ಹೇಳಿಲ್ಲ, ಅವರೇ ಬಂದಿರೋದು ಅಂತ ಹೇಳ್ತಾರೆ. ಇಲ್ಲಿ ಕುಮಾರ್ ಕೂಡ, ಗೀತಾ ಈ ಟೈಮಲ್ಲಿ ಈ ಕ್ವಶನ್ಸ್ ಎಲ್ಲ ಬೇಕಾ, ಅವಳಿಗೂ ಸುಸ್ತಾಗಿದೆ, ಗಾಯ ಆಗಿದೆ, ಹೋಗೋಣ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲರೂ ಹೌದು ಅಂತ ಹೇಳಿದಾಗ ಇಲ್ಲಿ ಗೀತಾಗೆ ಮತ್ತೆ ಸಿಟ್ಟು ಬರುತ್ತೆ. ಸ್ವಾತಿ ಇದನ್ನೆಲ್ಲ ಹೇಳಿದ್ರೆ ನೀವೆಲ್ಲರೂ ನಂಬ್ತಾ ಇದ್ರಿ, ಇವಾಗ ನಾನು ಹೇಳ್ತಾ ಇರೋದಲ್ವಾ, ಅದಕ್ಕೋಸ್ಕರ ನನಗೆ ಬೈತಾ ಇದ್ದೀರಾ. ಆಗ ಪದ್ಮ ಅವರು ಹೇಳ್ತಾರೆ, ಗೀತಾ ಇಂಥ ಟೈಮಲ್ಲೂ ನಿನಗೆ ಇಷ್ಟೊಂದು ಸಿಟ್ಟು ಬೇಕಾ, ಸುಮ್ಮನೆ ಆರಾಮಾಗಿ ಮನೆಗೆ ಹೋಗ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಾರೆ. ಆಗ ಸರಿ, ಇವಾಗ ನೀವು ಹೇಳಿದಾಗೆ ಕೇಳ್ತೀನಿ, ಆದರೆ ಮುಂದೊಂದು ದಿನ ಇದೇ ಪ್ರಾಬ್ಲಮ್ ಆದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಮನೆಗೆ ಹೋಗ್ತಾರೆ. ಇಲ್ಲಿ ಮನೇಲಿ ಎಲ್ರು ಮೇಘಗೆ ಆಗಿರೋ ಗಾಯಕ್ಕೆ ಔಷಧಿನ ಹಾಕ್ತಾ ಇದ್ರೆ ಇಲ್ಲಿ ಮೇಘ ಮಾತ್ರ ನಿತಿನ್ ಜೊತೆ ಇದ್ದಿದ್ರನ್ನ ಯೋಚನೆ ಮಾಡಿಕೊಂಡು ಖುಷಿಯಾಗಿರ್ತಾಳೆ. ಆಗ ಔಷಧಿ ಹಚ್ತಾ ಇರೋದು ನೋವಾಗಿ ಅಯ್ಯೋ ಅಮ್ಮ ಅಂತ ಕಿರಿಸ್ತಾಳೆ. ಮನೆಯಲ್ಲಿ ತುಂಬಾನೇ ಬೇಜಾರಾಗುತ್ತೆ. ಹಬ್ಬ ದಿವಸ ಖುಷಿಯಾಗಿರೋಣ ಅಂದರೆ ಆ ಅಪ್ಪ ಮಗ ಅದಕ್ಕೂ ಬಿಡಲಿಲ್ಲ, ನಮಗೆ ಮೇ ಬಿ ಇನ್ನು ಖುಷಿಯಾಗಿರೋಕ್ಕೆ ಆಗಲ್ಲ ಅಂತ ಅನ್ಸತ್ತೆ ಅಂತ ಪದ್ಮ ಅವರು ತುಂಬಾನೇ ಬೇಜಾರು ಮಾಡ್ಕೋತಾರೆ. ಆಗ ಮನೆಯವರೆಲ್ಲ, ಯಾಕೆ ಬೇಜಾರು ಮಾಡ್ಕೋತೀಯಾ, ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಸರಿ, ಇವಾಗ ಊರಿಗೆ ಬೇರೆ ಹೋಗಬೇಕು, ಏನು ಮಾಡಬೇಕು, ಅಷ್ಟರೊಳಗಡೆ ಇವಳಿಗೆ ಗಾಯ ಕಡಿಮೆ ಆಗ್ಲಪ್ಪ ಅಂತ ಅನ್ಕೋತಾರೆ. ನಂತರ ಇಲ್ಲಿ ಕುಮಾರ್ ಹೇಳ್ತಾ ಇರ್ತಾನೆ, ನೋಡಿ ಅವನು ಈ ಬೆಂಗಳೂರಲ್ಲಿ ಅಟ್ಯಾಕ್ ಮಾಡಿದ್ದಕ್ಕೆ ಆಯ್ತು, ಏನಾದರೂ ನಮ್ಮೂರಲ್ಲಿ ಮಾಡಿದ್ರೆ ಅವನ್ನ ಹುಟ್ಲಿಲ್ಲ ಅಂತ ಅನ್ಸ್ಬಿಡ್ತಿದೆ ಅಂತ ಹೇಳಿದಾಗ ಇಲ್ಲಿ ಅಜ್ಜಿ ಸಮಾಧಾನ ಮಾಡ್ತಾರೆ. ಕುಮಾರ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನೋಡೋಣ ಏನಾಗತ್ತೆ ಅಂತ ಹೇಳಿದಾಗ, ಹೌದು ಹಾಗೆ ನಾವು ಊರಿಗೆ ಬೇರೆ ಜಾತ್ರೆಗೆ ಹೋಗ್ಬೇಕಲ್ವಾ, ಅಲ್ಲೇನು ಪ್ರಾಬ್ಲಮ್ ಆಗೋದು ಬೇಡ ಅಂತ ಅನ್ಕೋತಾರೆ. ಇಲ್ಲಿ ಮೇಘ ಮತ್ತೆ ಅವರ ತಂಗಿ ಮಾತಾಡ್ತಾ ಇರ್ತಾರೆ. ಆಗ ಇಲ್ಲಿ ತಂಗಿಗೆ ನಿನ್ನೆ ಆಗಿರೋದನ್ನೆಲ್ಲ ಎಲ್ಲದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಇರುವಾಗ ಇಲ್ಲಿ ಮೇಘ ಬೈ ಮಿಸ್ ಆಗಿ ನಿತಿನ್ಗೆ ಕಿಸ್ ಮಾಡಿದ್ದು ನೆನಪಾಗ್ಬಿಡತ್ತೆ ಮೇಘಗೆ. ಆಗ ಮತ್ತೆ ಇಮ್ಯಾಜಿನೇಷನ್ಗೆ ಹೋಗಿ ಇಲ್ಲಿ ತಂಗಿನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಬಿಡ್ತಾಳೆ. ಆಗ ತಂಗಿ, ಏನೇ ಈ ಥರ ಹಗ್ ಮಾಡ್ಕೋತಾ ಇದೆಯಾ, ನನಗೆ ನವಿತಾ ಇದೆ ಅಮ್ಮ ಅಂತ ಕಿರಿಸ್ತಾಳೆ. ಆಗ ಅವಳನ್ನ ಹೇಗೋ ಸಮಾಧಾನ ಮಾಡ್ತಾಳೆ. ನಂತರ ನಿತಿನ್ಗೆ ಕಾಲ್ ಮಾಡಿ, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾರೆ. ಮೇಘ ನಿತಿನ್ ಜೊತೆ ಮಾತಾಡ್ತಾ ಇರೋದನ್ನ ಗೀತಾ ಕೇಳಿಸ್ಕೊತಾ ಇರ್ತಾರೆ. ಆಗ ನೋಡಿ ಮೇಘಗೆ ಶಾಕ್ ಆಗತ್ತೆ. ಅಕ್ಕ, ನಾನು ಸುಮ್ಮನೆ ಮಾಡಿದ್ದೆ ಅಂತ ಹೇಳುವಾಗ, ನೋಡು ನನಗೆ ಎಲ್ಲ ಗೊತ್ತಿದೆ, ನೀನೇನಾದರೂ ಸ್ವಾತಿ ಥರನೇ ಮಾಡೋಕೆ ಹೋದರೆ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಆವಾಜ್ ಹಾಕ್ತಾಳೆ. ಆಗ ಮೇಘಗೆ ತುಂಬಾನೇ ಬೇಜಾರಾಗತ್ತೆ ಆ್ಯಂಡ್ ಭಯ ಕೂಡ ಆಗತ್ತೆ. ಇಲ್ಲಿ ತಾತ ಅಜ್ಜಿ ಇರ್ತಾರೆ, ಅಷ್ಟರಲ್ಲೇ ಅಲ್ಲಿಗೆ ವಂಶಿ ಬಂದು, ಎಲ್ಲಿ ಇವರು ಕಾಣ್ತಾ ಇಲ್ವಲ್ಲ ಸ್ವಾತಿ ಅಂತ ಹೇಳಿದಾಗ, ನಿನ್ನ ಹೆಂಡತಿ ನಿನ್ಗೆ ಗೊತ್ತು, ನನಗೇನು ಗೊತ್ತಪ್ಪ ಅಂತ ಹೇಳ್ತಾರೆ. ತಾತ ಇವಾಗ ನಿಮ್ಗೆಲ್ಲದು ಗೊತ್ತಿರತ್ತೆ ಅಂತ ನನಗೆ ಗೊತ್ತು, ಇವಾಗ ಹೇಳಿ ಅಂತ ಹೇಳಿದಾಗ, ಅಯ್ಯೋ ಅವರ ರಾಗಿಣಿ ಜೊತೆ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ನೋಡಿ, ನೀನು ಮತ್ತೆ ಸ್ವಾತಿ ಹನಿಮೂನ್ಗೆ ಹೋಗಿ ಬನ್ನಿ ಅಂತ ಹೇಳಿದಾಗ, ಹನಿಮೂನ, ಅದಕ್ಕೆಲ್ಲ ನನಗೆ ಟೈಮ್ ಇಲ್ಲ ಅಂತ ವಂಶಿ ಹೇಳ್ತಾನೆ. ನೋಡು ಪಾಪ, ಸ್ವಾತಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತಲ್ವ, ನೀನೇ ಅರ್ಥ ಮಾಡ್ಕೋಬೇಕು. ನಿನ್ನ ಮಾತನ್ನ ಅವಳು ನಂಬಿ ಬಂದಿದ್ದಾಳೆ ಇಷ್ಟು ದೂರ, ಮತ್ತೆ ಹಾಗೆ ನಿನ್ನ ಫಂಕ್ಷನ್ಗೆ ಇಷ್ಟ ಇಲ್ಲ ಅಂದ್ರು ನಿನಗೋಸ್ಕರ ಬಂದ್ಲಲ್ಲ,
ಅದೇ ಥರ ನೀನು ಬರಬೇಕು ಅಂತ ಇಲ್ಲಿ ಅಜ್ಜ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ. ವಂಶಿ ಕೂಡ ಸರಿ ನೋಡೋಣ ಅಂತ ಹೇಳ್ತಾನೆ. ಇಲ್ಲಿ ಕುಮಾರ್ ಬರ್ತಾ ಇರುವಾಗ ನಿತಿನ್ ಸಿಗ್ತಾನೆ. ಏನು ಮಗ ಇಲ್ಲಿ ಅಂತ ಹೇಳಿದಾಗ, ಅದು ಆ್ಯಕ್ಚುಲಿ ಇವತ್ತು ಏನು ಆರ್ಡರ್ ಇಲ್ಲ ಕಣೋ, ಹುಡ್ಕೊಂಡು ಬರ್ತಾ ಇದ್ದೀನಿ, ಅದು ಗೀತಾ ಬರ್ತಡೇ ಬೇರೆ ಇದೆ, ಸೊ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ಕೈಯಲ್ಲಿ ದುಡ್ಡಿಲ್ಲ, ಏನಾದರೂ ಆರ್ಡರ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅಯ್ಯೋ ಹೌದಾ, ಸರಿ, ಒಂದು ವೇಳೆ ಒಂದು ಕೆಲಸ ಮಾಡೋಣ, ಸ್ವಾತಿಗೆ ಹೇಳಿಬಿಟ್ರೆ ಅವಳು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಳೆ, ಐಡಿಯಾ ಮಾಡಿ ಅಂತ ಹೇಳ್ತಾರೆ. ಆಗ ಕುಮಾರ್ ಅಯ್ಯೋ ಅದೊಂದು ಕೆಲಸ ಮಾಡಬೇಡ, ಸ್ವಾತಿ ಹೆಸರು ಕೇಳಿದ್ರೆ ಸಿಟ್ಟು ಮಾಡ್ಕೋತಾಳೆ ಗೀತಾ, ಇನ್ನು ಅವಳು ಸೆಲೆಬ್ರೇಟ್ ಮಾಡ್ತಾಳೆ ಅಂದರೆ ಮುಗ್ದೋಯ್ತು ಅಂತ ಹೇಳ್ತಾರೆ. ಸರಿ ಹಾಗಿದ್ರೆ ನಾವೇನು ಪ್ಲಾನ್ ಮಾಡೋಣ ಬಾ ಅಂತ ನಿತಿನ್ ಕರ್ಕೊಂಡು ಹೋಗ್ತಾನೆ ಕುಮಾರ್ನ. ನಂತರ ಇಲ್ಲಿ ಸ್ವಾತಿ ಊರವರೆಲ್ಲ ಬಂದಿರ್ತಾರೆ ದೇವಸ್ಥಾನದ ಪ್ರೋಗ್ರಾಮ್ಗೆ ಕರೆಯೋಕೆ. ಆಮೇಲೆ ಸ್ವಾತಿ ನೀನು ಇಲ್ದ್ರೆ ಆಗೋದೇ ಇಲ್ಲ ಅಂತ ಹೇಳಿದಾಗ ಮನೆಯವರಿಗೆಲ್ಲರೂ ಆಶ್ಚರ್ಯ ಆಗುತ್ತೆ. ಸ್ವಾತಿ ಇಲ್ದಿದ್ರೆ ಯಾಕೆ ಆಗಲ್ಲ ಅಂತ ಹೇಳಿದಾಗ, ಅಯ್ಯೋ ಸ್ವಾತಿ ದೇವಸ್ಥಾನದ ಪ್ರೆಸಿಡೆಂಟ್ ಇಲ್ದಿದ್ರೆ ಆಗತ್ತಾ ಅಂತ ಕೇಳಿದಾಗ ಮನೆಯವರೇ ಎಲ್ಲರೂ ಆಶ್ಚರ್ಯ ಆಗುತ್ತೆ, ಹಾಗೆ ಖುಷಿ ಕೂಡ ಆಗತ್ತೆ. ಇಲ್ಲಿ ಪದ್ಮಾ ಮನೇಲಿ ಎಲ್ಲರೂ ಮಾತಾಡ್ತಾ ಇರ್ತಾರೆ ಗೀತಾ ಹತ್ರ. ಗೀತಾ ಊರಲ್ಲಿ ಮುಖಂಡರೆಲ್ಲ ಬಂದಿದ್ರು, ಕರೆದ್ಬಿಟ್ಟು ಹೋಗಿದ್ದಾರೆ ಜಾತ್ರೆಗೋಸ್ಕರ, ಸೊ ಪ್ಲೀಸ್ ನಾವು ಹೋಗೋಣ ಅಂತ ಹೇಳಿದಾಗ ಇಲ್ಲಿ ಎಲ್ಲರೂ ಹೌದು ಮನೆ ನೋಡಿದಾಗೂ ಆಗತ್ತೆ, ಹಾಗೆ ನಿನ್ನ ಬರ್ತಡೇ ಕೂಡ ಇದೆಲ್ಲ ಸೆಲೆಬ್ರೇಟ್ ಮಾಡಿದಾಗೆ ಆಗತ್ತೆ, ಪ್ಲೀಸ್ ಹೋಗೋಣ ಅಂತ ಗೀತಾನ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ಗೀತಾ ಏನೂ ಮಾತಾಡಲ್ಲ, ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಸರಿ ಹೋಗೋಣ, ನೀವೆಲ್ಲರೂ ಇಷ್ಟಪಡ್ತಾ ಇದ್ದೀರ ಅಂದ್ರೆ ಖಂಡಿತ ಹೋಗೋಣ, ಆದರೆ ಬೇಜಾರೇನು ಅಂದರೆ ನಾವು ಅಲ್ಲಿ ಹೋದ್ರೂ ಮನೆ ಒಳಗಡೆ ಹೋಗೋಕ್ಕೆ ಆಗಲ್ಲ ಅಲ್ವಾ, ಹೊರಗಡೆಯಿಂದ ನೋಡಬೇಕು ಅಷ್ಟೆ. ಈ ಕಡೆ ವಂಶಿ ಮೊಬೈಲಲ್ಲಿ ಹಾಡು ಹಾಕ್ಕೊಂಡು ಅಧ್ಯಕ್ಷ ಹಾಡನ್ನು ಹಾಕ್ಕೊಂಡು ಸ್ವಾತಿಗೆ ಚೀಟಿಸ್ತಾ ಇರ್ತಾನೆ. ಸ್ವಾತಿಗೆ ನೋಡಿಕೊಂಡು ಸಿಟ್ಟು ಬರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ಹಾಗಿದ್ರೆ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಸ್ವಾತಿ ವಂಶಿನ ಊರಿಗೆ ಕರೀತಾ ಇದ್ದಾಳೆ, ಆದರೆ ಆ ವಂಶಿ ನಾನು ಬರಲ್ಲ ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾನೆ. ಈ ಕಡೆ ಮನೆಯವರಿಗೆಲ್ಲ ಬಂದು ಹೋಗೋಣ ಊರಿಗೆ, ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಗೀತಾ ದಯವಿಟ್ಟು ಇವ್ರ ಜೊತೆ ಹೋಗೋದು ಬೇಡ ಅಂತ ಕೂಗಾಡ್ತಾ ಇದ್ದಾಳೆ. ಹಾಗಿದ್ರೆ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಕ್ಕೆ ನಾಳೆ ತನಕ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.